ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ನರಮೇಧ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಧ್ವಂಸಗೊಳಿಸಿರುವ ಬಗ್ಗೆ ದೇಶದಲ್ಲಿ ಬಹು ಚರ್ಚೆಯಾಗುತ್ತಿರುವಾಗ ಇಲ್ಲಿನ ಮ್ಯಾಸಬೇಡರ ಹಟ್ಟಿಯಲ್ಲಿನ ಜನರಿಗೆ ಈ ಬಗ್ಗೆ ಗೊತ್ತೇ ಇಲ್ವಂತೆ. ಹೌದು, ದೇಶದಲ್ಲಿ ಎರಡನೇ ಬಾಂಬೆ ಎಂದೇ ಕರೆಸಿಕೊಳ್ಳುವ ಆಯಿಲ್ ಸಿಟಿ ಚಳ್ಳಕೆರೆಯ ಕೂಗಳತೆಯ ದೂರದಲ್ಲಿರುವ ನನ್ನಿವಾಳ ವ್ಯಾಪ್ತಿಯ ಹಟ್ಟಿಗಳಲ್ಲಿ ವಾಸ ಮಾಡುತ್ತಿರುವ ಬುಡಕಟ್ಟು ಮ್ಯಾಸ ನಾಯಕರು ದೊಡ್ಡ ದೊಡ್ಡ ಸಿಟಿ ಮುಖ ಕಂಡಿಲ್ವಂತೆ. ಜಗತ್ತಿನ ವಿಷಯಗಳಲ್ಲಿ ಗೊತ್ತಿಲ್ಲ, ತಿಳಿದುಕೊಳ್ಳುವ ಆಸಕ್ತಿಯೂ ಇಲ್ಲ. ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಕಟ್ಟಿಗೆ ಸೀಮಿತವಾದವರು. ಯಾರಾದರೂ ದೊಡ್ಡ ಸಿಟಿ ನೋಡಿ ಕೇಳಿದರೆ, ಇಲ್ಲ ಸ್ವಾಮಿ, ನಾವು ಕುರಿ ಮೇಕೆ ಮಾರೋದಕ್ಕೆ ಚಿತ್ರದುರ್ಗಕ್ಕೆ ಮಾತ್ರ ಹೋಗ್ತೇವೆ, ಅದು ಬಿಟ್ಟರೆ ದೊಡ್ಡ ಸಿಟಿ ಕಂಡಿಲ್ಲ ಎನ್ನುತ್ತಾರೆ ಇಲ್ಲಿನ ಜನರು. ಪಿಕ್ಚರು ಧಾರಾವಾಹಿ ನೋಡ್ತಾರೆ, ಈ ಇದು ನ್ಯೂಸ್ ಗೀಸ್ ಆತ ನೋಡಲ್ಲ, ಹಂಗಾಗಿ ಗೊತ್ತಾಗಲ್ಲ. ನ್ಯೂಸ್ ಪಾಸು ಎಷ್ಟು ಗೊತ್ತಿಲ್ಲ. ಅದ್ರ ಜನಗಳು ಪಾಪ. ಈ ಚಾಲಕೆರೆ ದುರ್ಗಾರ ನೋಡಿದಿಲ್ಲ ಜೀವನದಾಗ? ನೋಡಿದ್ಯಾ? ದುರ್ಗಕ್ಕೆ ಹೋಗಿದ್ಯಾ? ಎಲ್ಲಿ ಯಾವ ಊರಿಗೆ ಹೋಗಿದ್ಯಾ? ಅಷ್ಟೇ. ಅಂದ್ರೆ ಯುದ್ಧ ಮಾಹಿತಿ ಇಲ್ಲ. ಅದು ನಡೀತಂದ್ರಲ್ಲ, ಅದೆಲ್ಲ ಅಲ್ಲೇ, ಅದು ನಮ್ಗೆ ಗೊತ್ತಿಲ್ಲ. ಟಿವಿ ನೋಡಿದ್ರೆಲ್ಲ ಗೊತ್ತಾಗುತ್ತೆ. ಏನ್ ಮಾಡ್ತೀರಾ ಕೆಲಸ? ರಾತ್ರಿ ಊಟ ಮಾಡೋದು, ಕುರಿ ತೆಗಿರ್ಬೇಕು. ರಾತ್ರಿ ಬಿಟ್ಟು ಬರೋಕ್ಕಾಗಲ್ಲ. ಮೊಬೈಲ್ ಏನಿಲ್ವಾ? ಮೊಬೈಲ್ ಇಲ್ಲ. ನೀವು ಇಬ್ಬರು ತಗೋ ಮೊಬೈಲ್ ಇಲ್ಲ? ಇಲ್ಲ, ಇಬ್ಬರು ತಗೋ ಮೊಬೈಲ್ ಇಲ್ಲ. ಮತ್ತೆ ಯಾರನ್ನ ಫೋನ್ ಗೇನ್ ಮಾಡ್ಬೇಕಂದ್ರೆ ಹೇಗೆ? ಯಾರ ಮಕ್ಕಳು, ನಮ್ಮ ಮಕ್ಕಳು ತಗ ಕೇಳಲ್ಲ ಅವ್ರು. ನಮ್ಮ ಬರೋಲ್ಲ ಜಾಸ್ತಿ, ಅವ್ರು ಬರೋಲ್ಲ. ನೋಡ್ತಾರೆ ಹಂಗ ನಾವೆಲ್ಲ ರೈತರು ಕೊಪ್ಪಳ ಆಗಿರ್ತೀವಿ. ಬಂದು ಏನೋ ಒಂದು ಊಟಕ್ಕೆ ಬಂದ್ವಿ, ಚೆನ್ನಾಗಿ ಹೊತ್ತು ನೆಳ ಕುಂತ್ಕೊಂಡು ಹೋಗಕ್ಕಂತ ಮಾತಾಡ್ಕೊಂಡು ಕುಂತಿದ್ವಿ. ನೀರುಳ್ಳಿ ಬೀಜಕ್ಕೆ ಹೋಗ್ಬೇಕಂತ. ಆ ಮಾಹಿತಿ ನಮ್ಗೆ ಗೊತ್ತಿಲ್ಲ ಸರ್. ಇದ್ದದ್ದು ಹೇಳ್ಬೇಕು. ನಾವೇನು ರಾಜಕಾರಣಿಗಳನ್ನೆಲ್ಲ ನಮ್ಗೆ ಗೊತ್ತಾಗ ಘಟನೆಗಳು ನಿಮ್ಗೇನು ಗೊತ್ತಿಲ್ಲಪ್ಪ. ಈಗ ಆ ವಿಚಾರ ಬಗ್ಗೆ ಏನು ಮಾಹಿತಿ? ಸುಮ್ಮನೆ ಮಾತಾಡ್ತಾರೆ. ನಾವು ಹೋಗಿ ಹಂಗೆ ಎತ್ತ ನಾವು ಇಲ್ಲ, ನಾವೆಲ್ಲ ಚಳ್ಳಕೆರೆ ಬೀಜಕ್ಕೆ ಹೋಗೋದು, ಚಳ್ಳಕೆರೆಗೆ ಮಾತಾಡೋದು ಅಷ್ಟೇ ಕೇಳ್ಕೊಂಡು ಬರ್ತೀವಪ್ಪ. ಯಾಕೆ ಹೆಂಗೆ ಎತ್ತ ಏನಂತ ನಾವು ಅವ್ರನ್ನ ಯಾಕೆ ಕೇಳೋದು? ಹೆಸರೇನು? ಅಲೆ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಹಳ್ಳಿಗಳಾರಿಗೆ ಏನು ಗೊತ್ತಪ್ಪ. ಎಲ್ಲೋ ಯಾವ ರಾಜ್ಯದಾಗ ನಡೆದಿರೋದು ಹಳ್ಳಿಗಳಾರಿಗೆ ಏನು ಗೊತ್ತಾಗ್ತದೆ?